Hi, so ivattu we'll learn about constitutional amendments anta. That is chapter 22. So ಈ ಚಾಪ್ಟರ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಅಮೆಂಡ್ಮೆಂಟ್ ಅಂದ್ರೆ ಚೇಂಜಸ್. ಸೊ ಏನಕ್ಕೆ ಕಾನ್ಸ್ಟಿಟ್ಯೂಷನಲ್ ಚೇಂಜಸ್ ಏನಕ್ಕಾಗುತ್ತೆ ಅಂದ್ರೆ ಸೊ ಇವಾಗ ಮೋರ್ ದ್ಯಾನ್ 70 years ಆಯ್ತು ಒಂದು ಕಾನ್ಸ್ಟಿಟ್ಯೂಷನ್ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಸೆಟಪ್ ಆಗ್ಬಿಟ್ಟು. ಅಲ್ಲಿ ಅವಾಗ ಬರ್ದಿರೋ ಏನಂತೀರ ಫ್ಯೂ ರೈಟ್ಸ್ ಆಗ್ಲಿ ಅದ್ರಲ್ಲಿ ಡೀಟೇಲಿಂಗ್ ಕೊಟ್ಟಿರೋದು ಇವಾಗಿನ ಸಿನಾರಿಯೋಗೆ ಅಕ್ಸೆಪ್ಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ, ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಚೇಂಜಸ್ ಇನ್ ದಿ ಹೋಲ್ ವರ್ಲ್ಡ್ ಅಂಡ್ ಸೊ ದೇರ್ ಇಸ್ ಅ ಚೇಂಜಸ್ ಇನ್ ದಿ ನೇಷನ್ ಟು. ಸೊ ಹೀಗಾಗಿ ದೇರ್ ವುಡ್ ಬಿ ಫ್ಯೂ ಆಫ್ ದಿ ಚೇಂಜಸ್ ವಿತ್ ಇನ್ ದಿ ಕಾನ್ಸ್ಟಿಟ್ಯೂಷನಲ್ ವಾಟ್ ಎವರ್ ಇಸ್ ದೇರ್ ಬಿಫೋರ್. ಮುಂಚೆ ಯಾವ್ದೆಲ್ಲ ಇತ್ತೋ ಆ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಅಲ್ಲೇ ಚೇಂಜಸ್ ಬರ್ಬೋದು, ಇಲ್ಲಾಂದ್ರೆ ದೇರ್ ವುಡ್ ಬಿ ಸಮಥಿಂಗ್ ಆಡೆಡ್ ಆನ್, ಎಕ್ಸ್ಟ್ರಾ ಯಾವ್ದಾದ್ರು ಆಡ್ ಆಗೋ ಚಾನ್ಸಸ್ ಇದೆ. ಸೊ ಹೀಗಾಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತಾನು ಆಯ್ತು. ದೋ ದ ಸ್ಟೆಬಿಲಿಟಿ ಇಸ್ ಅನ್ ಎಸೆನ್ಷಿಯಲ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಲಾ. ಸ್ಟೆಬಿಲಿಟಿ ಅಂದ್ರೆ ಒಂದು ತುಂಬಾ ಫ್ಲಕ್ಚುಯೇಟ್ ಆಗದೆ ಇರೋ ಒಂದು ಸಿಚುವೇಶನ್ ನ ಸ್ಟೆಬಿಲಿಟಿ ಅಂತೀವಿ. ಅಂದ್ರೆ ಒಂದೇ ತರ ಸಮಾಗಿ ಎಲ್ಲಾ ಇಯರ್ ಒಂದೇ ಸಮಾಗಿ ಹೋಗ್ಬೇಕು. ದಟ್ ಇಸ್ ವೆನ್ ಸ್ಮೂತ್ ಫಂಕ್ಷನಿಂಗ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಇಸ್ ಪಾಸಿಬಲ್. ಸೊ ಸ್ಟೆಬಿಲಿಟಿ ಇರೋದೇ ಮೇನ್ ಫೀಚರ್ ಕಾನ್ಸ್ಟಿಟ್ಯೂಷನಲ್ ಲಾ ಪ್ರಕಾರ. ಆದ್ರೆ ಇನ್ ವ್ಯೂ ಆಫ್ ಅಡ್ಜಸ್ಟಿಂಗ್ ಟು ದಿ ಚೇಂಜಿಂಗ್ ಸಿಚುವೇಶನ್ ಆನ್ ಅಕೌಂಟ್ ಆಫ್ ಕಂಟಿನ್ಯೂಸ್ ಸೋಷಿಯಲ್ ಚೇಂಜಸ್ ದ ಅಮೆಂಡ್ಮೆಂಟ್ ಬಿಕಮ್ಸ್ ನೆಸೆಸರಿ. ಸೊ ನಾ ಹೇಳಿದ ತರಾನೇ ಸಿಚುವೇಶನ್ಸ್ ಸೋಷಿಯಲ್ ಚೇಂಜಸ್ ಆಗ್ತಾನೆ ಇರುತ್ತೆ. ಎವ್ರಿ ಇಯರ್ ಅಲ್ಲಿ ಏನಾದ್ರೂ ಒಂದು ಚೇಂಜಸ್ ಬರುತ್ತೆ. ಪೊಲಿಟಿಕಲ್ ಚೇಂಜಸ್ ಆಗಿರ್ಬೋದು, ಸೋಷಿಯಲ್ ಚೇಂಜಸ್ ಆಗಿರ್ಬೋದು, ಎಕಾನಮಿ ಚೇಂಜ್ ಆಗ್ಬೋದು, ದೇರ್ ಇಸ್ ಲಾಟ್ ಆಫ್ ರೆವಲ್ಯೂಷನ್ ಆಲ್ಸೋ ಹ್ಯಾಪನಿಂಗ್. ಸೊ ಹೀಗಾಗಿ ಅಮೆಂಡ್ಮೆಂಟ್ ಆಗ್ಬೇಕಾಗಿ ಬರುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಓಕೆನಾ? ಸೊ ದಟ್ ಬಿಕಮ್ಸ್ ಅ ನೆಸೆಸರಿ. ಸೊ ವಾಟ್ ನೆಕ್ಸ್ಟ್? ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. The structure of constitution can be decided on the basis of amendments. So structure constitution structure ಹೇಗಿದೆ ಅನ್ನೋದು ಯಾವ್ದ ಮೇಲೆ ಬೇಸಿಸ್ ಆಗೋದು? ಅಮೆಂಡ್ಮೆಂಟ್ಸ್. ಅಂದ್ರೆ ಯಾವ ತರ ಚೇಂಜಸ್ ಆಗುತ್ತೋ ಅದ ಮೇಲೆ ಡಿಪೆಂಡ್ ಆಗೋದು ಯಾವ ತರ ಸ್ಟ್ರಕ್ಚರ್ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ. ಸೊ ಇನ್ ಕೇಸ್ ದ ಅಮೆಂಡ್ಮೆಂಟ್ ಇಸ್ ಈಸಿ, ಇಟ್ ಇಸ್ ಕಾಲ್ಡ್ ದಿ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಇಮ್ಯಾಜಿನ್ ಚೇಂಜಸ್ ಬಂದ್ಬಿಟ್ಟು ಮೇ ಬಿ ಏನೋ ಒಂದು ಚಿಕ್ಕ ಚೇಂಜಸ್. ಇಮ್ಯಾಜಿನ್ ವೋಟಿಂಗ್, ಓಕೆ, ಒಂದು ವೋಟಿಂಗ್ ರೈಟ್ಸ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಡ್ತಿರೋದು. ಸೊ ವೋಟಿಂಗ್ ರೈಟ್ಸ್ ಅನ್ನ ಮುಂಚೆ ತುಂಬಾ ವರ್ಷದ ಮುಂಚೆ ಅವರು ಡಿಸೈಡ್ ಮಾಡ್ಕೊಂಡಿದ್ದು ಒಂದು 19 ಇಲ್ಲ 20 years ಇರೋರು ಮಾತ್ರ ವೋಟ್ ಮಾಡಕ್ ಆಗುತ್ತೆ ಅಂದ್ರೆ, ಇವಾಗ ಮುಂದಿನ ಚೇಂಜಸ್ ಏನು 18 years ಆಗಿದ ತಕ್ಷಣ ನೀವು ವೋಟ್ ಮಾಡ್ಬೋದು ಅಂತ ಏನೋ ಚೇಂಜಸ್ ಆದ್ರೆ ದಟ್ ಇಸ್ ಅ ವೆರಿ ಸ್ಲೈಟ್ ಚೇಂಜಸ್ ಅಂತಾನೆ ಹೇಳ್ಬೋದು. ಓಕೆನಾ? ಬಟ್ ಇನ್ ಕೇಸ್ ದಿ ಅಮೆಂಡ್ಮೆಂಟ್ ಇಸ್ ಡಿಫಿಕಲ್ಟ್, ಇಟ್ ಇಸ್ ಕಾಲ್ಡ್ as rigid constitution. ಸೊ ಎಕ್ಸ್ಕ್ಯೂಸ್ ಮಿ, ರಿಜಿಡ್ ಕಾನ್ಸ್ಟಿಟ್ಯೂಷನ್ ನೀವು ಯಾವ ರೀತಿ ಹೇಳ್ತೀರಾ? ಸೊ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ತುಂಬಾ ದೊಡ್ಡ ಚೇಂಜಸ್ ಬರೋದು. ಲೈಕ್ ಯು ವುಡ್ ಸೇ ಒಂದು ಹೇಗೆ ಹೇಳೋದು, ಯು ಕ್ಯಾನ್ ಸೇ ದ ಚೈಲ್ಡ್ ಲೇಬರ್ ಅದು ತುಂಬಾನೇ ಚೇಂಜಸ್ ಬಂತು. ಆ ಒಂದು ಟೈಮಲ್ಲಿ ನಿಮ್ಗೆ ಆ ಒಂದು ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ತುಂಬಾ ಇಯರ್ಸ್ ತಗೊಳುತ್ತೆ. ಚೈಲ್ಡ್ ಲೇಬರ್ ಮಾತ್ರ ಅಲ್ಲ, ವುಮೆನ್ ಈಕ್ವಾಲಿಟಿ ಅಂತ ಬಂದಿದ್ದು. ಅದೇ ರೀತಿ ದ ಮೇಜರ್ ಚೇಂಜ್ ಅಂತ ಹೇಳ್ಬೇಕಂದ್ರೆ ಒಬ್ರು ವೆಡ್ಡಿಂಗ್, ಒಂದು ಫೀಮೇಲ್ ಆಗ್ಲಿ ಅವ್ರಿಗೆ ವೆಡ್ಡಿಂಗ್ ಏಜ್ ಮಿನಿಮಮ್ ಏಜ್ ಎಷ್ಟಿರ್ಬೇಕು ಅನ್ನೋದು. ಅದೇ ತರ ಮೆನ್ಗೆ ಮಿನಿಮಮ್ ಏಜ್ ಮದ್ವೆ ಆಗಕ್ಕೆ ಯಾವ್ದು ಅನ್ನೋದಲ್ಲ. ದಿಸ್ ಇಸ್ ಆಲ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಯಾಕಂದ್ರೆ ಆ ಒಂದು ಡಿಸಿಷನ್ ಇಮಿಡಿಯೇಟ್ ಆಗಿ ಎಲ್ಲ ಒಪ್ಕೊಳ್ಳಲ್ಲ, ಅದಕ್ಕೆ ತುಂಬಾನೇ ಇಯರ್ಸ್ ತಗೊಳುತ್ತೆ. ಸೊ ಆ ತರದನ್ನ ರಿಜಿಡ್ ಅಂದ್ರೆ ತುಂಬಾ ಕಷ್ಟ ಆಗಿರೋದು ಅನ್ನೋ ತರ. ಸೊ ಫ್ಲೆಕ್ಸಿಬಲ್ ಅಂದ್ರೆ ಈಸಿ ಆಗಿ ಅನ್ನೋ ತರ. ಸೊ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ಸೊ ನಮ್ ಕಾನ್ಸ್ಟಿಟ್ಯೂಷನ್ ಯಾವ್ದು ಅಂದ್ರೆ, the Constitution of India is a combination of both rigid and flexible factors. Okay na?
So next, methods of constitutional amendments. ಯಾವ್ದು methods? Amend by simple majority, amend by special majority, amend by special majority along with the consent of by the half of the states. Okay, so we'll look into it deeply. Amendment by simple majority method. Certain parts of the constitution can be amended by a simple majority through general legislative process of the parliament, that is both Lok Sabha and Rajya Sabha, and seek the consent, meaning approval of half of the total members of the parliament for the amendment. So amendment by simple majority andre ಈ ಮೆಥಡ್ ಪ್ರಕಾರ ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಬರಬೇಕು ಅಂತ ಇದ್ರೆ ಇದು ಇಟ್ಸ್ ಪಾಸಿಬಲ್ ಓನ್ಲಿ ವೆನ್ ದಿ ಲೆಜಿಸ್ಲೇಟಿವ್ ಪ್ರೋಸೆಸ್ ಅಲ್ಲಿ ಪಾರ್ಲಿಮೆಂಟ್, ದಟ್ ಇಸ್ ಲೋಕಸಭಾ ರಾಜ್ಯಸಭಾದಲ್ಲಿ ನಿಮಗೆ ಮೆಜಾರಿಟಿ ಅಂದ್ರೆ ತುಂಬಾ ಜನ ನೀವೊಂದು ಒಂದು ಪ್ಲಾನ್ ಇಟ್ಟಿರ್ತೀರಾ. ಸೊ ಈ ಒಂದು ಪ್ಲಾನ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ ಅಂತ ಇದ್ದೀವಿ ಅಂತ. ಆ ಪ್ಲಾನ್ ಅನ್ನ ಮೆಜಾರಿಟಿ ತುಂಬಾ ಜನ ಆ ಪ್ಲಾನ್ ಅನ್ನ ಒಪ್ಕೊಬೇಕು. ಅದು ಒಪ್ಪಿದ್ರೆ ಎರಡು, ದಟ್ ಇಸ್ ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡು ಕಡೆನೂ ಒಪ್ಪಿಗೆ ಇರಬೇಕು ತುಂಬಾ ಜನದ್ದು. ಹಾಗಾದ್ರೆ ಅಪ್ರೂವಲ್ ಪಾರ್ಲಿಮೆಂಟ್ ಅಲ್ಲಿ ಇರೋ ಟೋಟಲ್ ಮೆಂಬರ್ಸ್ ಅಲ್ಲಿ ಹಾಫ್ ಪೀಪಲ್ ಅಪ್ರೂವಲ್ ಬರಬೇಕು. ಅವಾಗ್ಲೇ ಅದನ್ನ ಅಮೆಂಡ್ಮೆಂಟ್ ಆ ಒಂದು ಚೇಂಜಸ್ ಪಾಸಿಬಲ್ ಆಗೋದು. ಸೊ ದಿಸ್ ಇಸ್ ಸಿಂಪಲ್ ಮೆಜಾರಿಟಿ ಮೆಥಡ್. ಓಕೆನಾ? ಫಾರ್ ಎಕ್ಸಾಂಪಲ್, qualifications necessary for the citizens of India ಅಂತ. Amendment by special majority method. So what is it? Certain parts of the constitution can be amended by a special majority consent of the members of parliament. Majority means 2/3 members should accept. So idallu similar, 2/3 of the parliament. So idu consent of the parliament people ಇಂದ ಅದು ಏನು 2/3 of the parliament ಅಂದ್ರೆ almost 75% of the parliament has to accept. Okay, now out of 100%, 75% have to ಏನಂತೀರಾ ಅಕ್ಸೆಪ್ಟ್ ಮಾಡ್ಕೊಬೇಕು ಈ ಒಂದು ಬಿಲ್ ಪಾಸ್ ಮಾಡಕ್ಕೆ. ಓನ್ಲಿ ದೆನ್ there can be an amendment, there can be a change possible. So this is special majority method ಅಂತ. Like for example, fundamental rights, directive principles of state policy and other factors. So ಇದೆಲ್ಲ ನಿಮಗೆ ಈ ಒಂದು ಮೇಜರ್ ಸ್ಪೆಷಲ್ ಮೆಜಾರಿಟಿ ಮೆಥಡ್ ಯೂಸ್ ಮಾಡ್ತಾರೆ for this one. So what? Seeking consent of half of the states of India and amending by a special majority method. So the third method ಏನಂದ್ರೆ certain parts of the constitution can be amended by a special majority along with the consent from the half of the states of 69 India. This method is harder compared to the other two methods. So ಈ ಒಂದು ಮೆಥಡ್, ಫಸ್ಟ್ ಮೆಥಡ್ ಸಿಂಪಲ್ ಮೆಜಾರಿಟಿಯಲ್ಲಿ ಲೋಕಸಭಾ ರಾಜ್ಯಸಭಾದಲ್ಲಿ ನಿಮ್ಗೆ ಹೆಚ್ಚಿನ ಜನರು ಲೈಕ್ ಮೋರ್ ಮೆಜಾರಿಟಿ ಪೀಪಲ್ ಹ್ಯಾವ್ ಟು ಅಕ್ಸೆಪ್ಟ್ ಅಂಡ್ ಪಾರ್ಲಿಮೆಂಟ್ ಇಂದ ನಿಮ್ಗೆ ಅಪ್ರೂವಲ್ ಬರಬೇಕು. ಕರೆಕ್ಟ್? ಹಾಫ್ ಆಫ್ ದಿ ಪಾರ್ಲಿಮೆಂಟ್ ಹ್ಯಾಸ್ ಟು ಅಪ್ರೂವ್ ಇಟ್. ಸೆಕೆಂಡ್ ಅಲ್ಲಿ ನಿಮ್ಗೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಏನಿತ್ತು, ಪಾರ್ಲಿಮೆಂಟ್ ಅಲ್ಲಿ 75%, that is nothing but 2/3 of the parliament has to 2/3 of the total members in the parliament has to approve. Seeking consent of the half of the states of India and amending by a special majority method ಅಲ್ಲಿ ನಿಮಗೆ ಪಾರ್ಲಿಮೆಂಟ್ ಅಲ್ಲಿ ಸ್ಪೆಷಲ್ ಮೆಜಾರಿಟಿಯಲ್ಲಿ ಹೆಂಗ್ ಮಾಡಿದ್ರು, ಪಾರ್ಲಿಮೆಂಟ್ ಅಲ್ಲಿ 2/3 of the total members accept. ಅದ್ರ ಜೊತೆಗೆ half of the states of India, ಇಂಡಿಯಾದಲ್ಲಿರೋ ಸ್ಟೇಟ್ಸ್ ಅಲ್ಲಿ half of the states have to accept. ಅವಾಗ್ಲೇ ಈ ಅಂಡರ್ ದಿಸ್ ಮೆಥಡ್ ಯಾವ್ದೇ ಒಂದು ಚೇಂಜಸ್ ಇದ್ರೆ ಅದು ಅಪ್ರೂವ್ ಆಗಿ ಮುಂದೆ ಹೋಗೋದು. ಸೊ ವೆನ್ ಕಂಪೇರ್ ಟು ದಿ ಅದರ್ ಟೂ ಮೆಥಡ್ಸ್, ಈ ಮೆಥಡ್ ಸ್ವಲ್ಪ ಡಿಫಿಕಲ್ಟ್. ಓಕೆ, ಬೈ ದಿಸ್ ಮೆಥಡ್
By this method, election of the President of India, distribution of powers between the state and central, and other sections can be amended. So ಈ ಒಂದು ಮೆಥಡ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, distribution of powers between the state and central and other sections. Okay na? So then by these three methods, certain necessary amendments can be made to Indian Constitution. The provision is made in the Constitution for including certain changes in accordance with the changing society and situations. So ಈ ಮೂರು ಮೆಥಡು ಏನೇ ಒಂದು ಚೇಂಜಸ್ ಕಾನ್ಸ್ಟಿಟ್ಯೂಷನಲ್ ಚೇಂಜಸ್ ಮಾಡೋದಿದ್ರೆ ಈ ಮೂರ್ ಮೆಥಡ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಈ ಮೂರ್ ಮೆಥಡ್ ಅಲ್ಲಿ ಅಗೇನ್ ಯಾವ ಸಿಚುವೇಶನ್ ಡಿಪೆಂಡ್ ಆಗುತ್ತೆ, ಯಾವ ತರ ಡಿಸಿಷನ್ ತಗೊಳಕ್ ಹೋಗ್ತಿರೋದು ಅಂತ. ಸೊ ಅದ್ರ ಪ್ರಕಾರ ಈ ಮೂರ್ ಮೆಥಡ್ ಅಲ್ಲಿ ಯಾವ ಮೆಥಡ್ ಚೂಸ್ ಮಾಡ್ಬೇಕು ಅಂತ ಚೂಸ್ ಮಾಡಿ ದೇ ಡಿಸೈಡ್. ಸೊ ಏನಕ್ಕೆ ಅಮೆಂಡ್ಮೆಂಟ್ಸ್ ಬೇಸಿಕ್ ಆಗಿ ಬೇಕಾಗಿ, ಬಿಕಾಸ್ ಆಫ್ ದ ಚೇಂಜಸ್ ಎವ್ರಿ ಡೇ ದೇರ್ ಇಸ್ ಸಮಥಿಂಗ್ ನ್ಯೂ. ಸೊ ಅದನ್ನ ಅಪ್ರೋಚ್ ಮಾಡುವಾಗ ದೇ ಹ್ಯಾವ್ ಟು ಬಿ ಅ ಚೇಂಜ್. ಲೈಕ್ ನಾವು ಇವಾಗ ಇವನ್ ಎಜುಕೇಶನ್ ಫಾರ್ ಅನ್ ಎಕ್ಸಾಂಪಲ್, ಹಿಂದಿನ ಕಾಲದಲ್ಲಿ ಹೆಂಗಿತ್ತು, ಬೇಸಿಕ್ ಎಜುಕೇಶನ್ ಟೀಚರ್ಸ್ ಬರೋರು ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪಾಠ ಹೇಳೋರು. ಬಟ್ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪಾಠ ಫುಲ್ ಕರ್ನಾಟಕದಲ್ಲಿ ಒಂದೇ ತರ ಇರ್ತಾ ಇರ್ಲಿಲ್ಲ ಮುಂಚೆ. ಮುಂದ್ ಹೋಗಿ ಏನಾಯ್ತು, ಕರ್ನಾಟಕ ಸ್ಕೂಲ್ಗೆ ಎಜುಕೇಶನ್ ಬೋರ್ಡ್ ಅಂತ ಆಯ್ತು. ಅಲ್ಲಿ ಏನ್ ಡಿಸೈಡ್ ಮಾಡೋ, ಫುಲ್ ಕರ್ನಾಟಕದಲ್ಲಿ ಒಂದೇ ತರ ಟೆಕ್ಸ್ಟ್ ಬುಕ್ ಇರ್ಬೇಕು, ಒಂದೇ ತರ ಸಿಲೆಬಸ್ ಬರ್ಬೇಕು ಅಂತ. ಇನ್ನು ಸ್ವಲ್ಪ ವರ್ಷ ಆದ್ಮೇಲೆ ಏನಾಯ್ತು, ಡಿಜಿಟಲ್ ಎಜುಕೇಶನ್ ಅಂತ ಬಂತು. ಸೊ PPT ನಿಮ್ಗೆ ಎಲ್ಲ ಕಂಪ್ಯೂಟರ್ಸ್ ಥ್ರೂ ಕ್ಲಾಸಸ್ ತಗೊಳ್ತಾರೆ. ಸೊ ಹೀಗಾಗಿ ದೇರ್ ವಾಸ್ ಸೋ ಮೆನಿ ಚೇಂಜಸ್. ಅದೇ ರೀತಿ ದೇಶದಲ್ಲೂ ಎವ್ರಿ ಅದರ್ ಡೇ ಹೊಸದಾಗಿ ತುಂಬಾ ಚಾಲೆಂಜಸ್ ಅಂದ್ರೆ ತುಂಬಾ ಡಿಸಿಷನ್ಸ್ ತಗೊಬೇಕಾಗಿ ಬರುತ್ತೆ ಗವರ್ಮೆಂಟ್ಗೆ. ಸೊ ಆ ಟೈಮಲ್ಲಿ ಈ ತರ ಮೆಥಡ್ಸ್ ಯೂಸ್ ಮಾಡ್ತಾರೆ. ಓಕೆ, ಸೊ ಟಿಲ್ September 8th, 2016 our constitution has amended 101 times. ಸೊ 101 ಸತಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಮೆಂಡ್ಮೆಂಟ್ಸ್ ನಡೆದಿದೆ. ಓಕೆನಾ? ಸೊ ಈ ಚಾಪ್ಟರ್ ತುಂಬಾನೇ ಚಿಕ್ಕದಾಗಿತ್ತು and at the same time very easy to understand also. Hope you all have understood it. So the chapter ends right here. Thank you so much.